ಭಕ್ತರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದು ಅವನಿಗೆ ದೇವಶೇಷ ಸ್ವಭಾವೋಯಂ, ಅದು ಅವನ ಸಹಜ ಗುಣ. ಅದು ಪ್ರಕೃತಿಯ ನಿಯಮವನ್ನು ಆಯಾ ವಸ್ತುಗಳಿಗೆ ಆಯಾ ಯೋಗ್ಯತೆಗೆ ಅನುಗುಣವಾಗಿ ಆಯಾ ಕರ್ಮಕ್ಕನುಗುಣವಾಗಿ ಏನೇನು ಯಾವ ಕಾಲಕ್ಕೆ ಕೊಡಬೇಕೋ ಅದನ್ನು ಕೊಡುವುದೇ ಅವನ ಗುಣ ಅಲ್ಲ. ಹಾಗಾದರೆ ನಮ್ಮ ಕರ್ಮಕ್ಕನುಗುಣವಾಗಿ ಎಲ್ಲವನ್ನು ದೇವರು ಕೊಡುವುದಾದರೆ ದೇವರ ಕಾರುಣ್ಯ ಮೂರ್ತಿ ಅಂತ ಯಾಕೆ ಕರಿಬೇಕು? ನಮಗೇನು ಬರಬೇಕಿತ್ತು ರೇಷನ್ನಲ್ಲಿ ಅದನ್ನು ಅವ್ನು ಕೊಡಬೇಕಷ್ಟೇ. ನ್ಯಾಯಬೆಲೆ ಅಂಗಡಿಯವನು ಕೊಡದೇ ಇದ್ದರೆ ನಾವು ಅವನ ಮೇಲೆ ಕೇಸ್ ಹಾಕ್ತೇವೆ. ಅದರಿಂದಾಗಿ ನಮಗೆ ಬೇಕಾದ್ದನ್ನು ಏನೋ ಕೊಟ್ಟ ಅವನಿಗೆ ದೊಡ್ಡವನು ಅಂತ ಯಾಕೆ ಹೇಳಬೇಕು? ನಮ್ಮ ಕರ್ಮದಲ್ಲಿ ಇತ್ತು ಈ ಸುಖ ಬೇಕು, ಈ ಸುಖ ಸಿಗಬೇಕು ಅಂತ. ನಮ್ಮ ಕರ್ಮದಲ್ಲಿ ಇತ್ತು ಈ ದುಃಖ ಬರಬೇಕಿತ್ತು ಅಂತ ಬಂತಷ್ಟೇ. ಅದರಲ್ಲಿ ಅವನ ಮಹತ್ವ ಏನು? ಅವನೇನು ಮಾಡಬೇಕಿತ್ತು, ಯಾಕೆ ಮಾಡಬೇಕಿತ್ತು? ಇದರಲ್ಲಿ ಅವನ ಕಾರುಣ್ಯ ಅಂತ ಅನ್ನೋದು ದೊಡ್ಡ ಗುಣ ಹೇಗೆ? ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಏನು ಅಂದರೆ, ಇಲ್ಲಿ ನ್ಯಾಯಬೆಲೆ ಅಂಗಡಿಯವನಿಗೆ ಅವನ ಮೇಲಿನ ಅಧಿಕಾರಿ ಇದ್ದಾನೆ ಕಿವಿ ಹಿಂಡಲಿಕ್ಕೆ. ಅವನಿಗೆ ಅವನ ಮೇಲಿನ ಅಧಿಕಾರಿ ಒಬ್ಬ ಸಚಿವ ಇರ್ತಾನೆ. ಸಚಿವನು ಗೊತ್ತಾಗದ ಹಾಗೆ ಮಾಡಿದರೆ ಏನೋ ಆಗುತ್ತೆ, ಅದು ಎಲ್ಲೋ ಬೇರೆ ಕಡೆ ಫಲ ಕೊಟ್ಟೇ ಕೊಡುತ್ತೆ ಬಿಡಿ. ಏನು ನುಂಗಿದ್ರು ಅದು ಹೊಟ್ಟೆಯಲ್ಲಿ ಅಂತೂ ಕಾಣುತ್ತೆ ಇವರು ನುಂಗಿದ್ದಾರೆ ಅಂತ. ಆದ್ದರಿಂದ ಇಲ್ಲಿ ನಮಗೆ ಒಂದು ಅಥಾರಿಟಿ ಇದೆ. ಅದರಿಂದಾಗ ಅವನು ನಮಗೆ ಕೊಡಬೇಕಾದನ್ನು ಕೊಡಲೇಬೇಕು ಅಂತ ನಿಯಮಿಸ್ಲಿಕ್ಕಾಗತ್ತೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಹೀಗಿಲ್ಲ. ನಮಗೆ ಕೊಡಬೇಕಾದನ್ನು ಕೊಡದೇ ಇದ್ದರೆ ಅವನನ್ನು ನಿಯಮಿಸುವವನು ಯಾರೂ ಇಲ್ಲ. ಆದರೂ ಕೂಡ ಅವನು ಕೊಡ್ತಾನೆ. ಇದು ಕಾರುಣ್ಯ ಅಲ್ವಾ? ನಮಗೇನೇನು ಬೇಕಿದೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟೆಲ್ಲ ಬರಲಿಕ್ಕಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೂ ಕ್ರಮ ಪ್ರಕಾರ ಈ ದೇಹಕ್ಕೆ 24 ಗಂಟೆ ಮೂಗಲು ಉಸಿರಾಟ ಆಗ್ತಾ ಇರುತ್ತೆ, 24 ಗಂಟೆ ಎದೆಯಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ತಿಂದ ಅನ್ನ 3 ಭಾಗವಾಗಿ ಮಲವಾಗಿ ದೇಹದ ರಕ್ತ ಮಾಂಸವಾಗಿ ಮೂಲ ಮನಸ್ಸಿನ ಸ್ವಭಾವವಾಗಿ ಬದಲಾಗ್ತಾ ಇರುತ್ತೆ. ನಾವು ಹೇಳಿದರೂ ಹೇಳದೇ ಇದ್ರೂ ಆ ಕೆಲಸ ನಡೀತಾನೆ ಇರುತ್ತೆ. ಯಾಕೆ ಮಾಡಬೇಕು? ಅವನನ್ನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಅವನು ತನ್ನ ಇಚ್ಛೆಯಂತೆ ಜಗತ್ತನ್ನು ನಡೆಸಬಲ್ಲ. ಆದರೂ ಇವನ ಕರ್ಮಕ್ಕೆ ಇದು ಕೊಡಲೇಬೇಕು ಅಂತ ಗುರುತಿಸಿ ಯೋಚನೆ ಮಾಡಿ ಅನಂತ ಕಾಲದಲ್ಲಿ ಅನಂತ ಬಗೆಯ ಜೀವಗಳಿಗೆ ಅನಂತ ಕರ್ಮಗಳಿಗೆ ಅನುಗುಣವಾಗಿ ಅನಂತ ಆಯಾ ಕಾಲಕ್ಕೆ ಸಂಬಂಧಪಟ್ಟ ಯೋಗ್ಯತೆಗೆ ಅನುಸಾರವಾಗಿ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಿ ಆಯಾ ಕಾಲದಲ್ಲಿ ಪ್ರತಿಕ್ಷಣ ಬಿಡದೆ ಅದನ್ನು ಆರೈಕೆ ಮಾಡ್ತಾನಲ್ವ. ಯಾಕೆ ಬೇಕು ಅವನಿಗೆ? ನಾವಾದರೆ 2 ದಿವಸ ಏನೋ ಸೇವೆ ಅಂತ ಮಾಡಿ 3ನೇ ದಿವಸ ಬೇಡಪ್ಪ, ಹೆಸರು ಬರ್ಬೋದು 2 ದಿವಸ, 3ನೇ ದಿವಸ ಹೆಸರು ಯಾರಿಗೆ ಬೇಕಲಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ 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 ಸಾಧ್ಯ ಇಲ್ಲ ಅಂತ ಬಿಡ್ತಿದ್ವಿ. ಆದರೆ ಭಗವಂತ ಅವನನ್ನು ಬೈಯುವವನ ಎದೆಯೊಳಗೂ ನಿಂತು ಅವನ ಜೀವವನ್ನು ಉಳಿಸ್ತಾನೆ. ಕರ್ಮಕ್ಕನುಗುಣವಾಗಿ ಶಿಕ್ಷೆ ಕೊಡಬೇಕು ಅಂತಾಗ ಮಾತ್ರ ಶಿಕ್ಷೆ ಕೊಡ್ತಾನೆ ಹೊರತು ನನ್ನನ್ನು ನಂಬುದಿಲ್ಲ ಅಂತ ಅವನನ್ನು ಅಲ್ಲೇ ಹೃದಯ ಸ್ತಂಭನ ಮಾಡಿಸಿ ನಿಲ್ಲಿಸುವುದಿಲ್ಲ ಅವನನ್ನು. ಅದರಿಂದಾಗಿ ಇದು ದೇವರ ಕರುಣೆ. ಆ ದುರ್ಯೋಧನ ದೇವರನ್ನೇ ಕಟ್ಟಿ ಹಾಕಲಿಕ್ಕೆ ಬಂದಾಗಲೂ ಅವನು ಅನುಭವಿಸುವ ತನಕದ ರಾಜ್ಯಭಾರದ ಸುಖ ಅವನಿಗೆ ಅನುಭವಿಸ್ಲಿಕ್ಕೆ ಬಿಟ್ಟ. ಆ 12 ವರ್ಷ ಹಸ್ತಿನಾವತಿಯನ್ನೇನು ಅನುಭವಿಸಿದ, ಬೇಕಾದಷ್ಟು ಅನುಭವಿಸಿದ. ಇರಲಿ, ಮುಂದೆ ಅವನು ಮಾಡಿದ ತಪ್ಪಿಗೆ ಅನುಭವಿಸ್ಲಿಕ್ಕಿದೆ. ಅಲ್ಲಿ ತನಕ ಅವನಿಗೆ ಸುಖ ಅಂತ ಅನ್ನೋದು ಮುಂದೆ ಪೂರ್ತಿ ದುಃಖವೇ ಅಲ್ಲ. ಅದನ್ನಾಗಿ ಈಗ ಸುಖ ಸಿಗಲಿ ಅನ್ನೋ ದೃಷ್ಟಿಯಿಂದ ಸುಖವನ್ನು ಕೊಟ್ಟ ಅನ್ನೋದು ನಾವು ಯೋಚನೆ ಮಾಡಿದರೆ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ದೇವತೆಗಳು ಮತ್ತು ಭಗವಂತ ನಮ್ಮಲ್ಲಿ ಎಲ್ಲದರ ಮೇಲೆ ದೊಡ್ಡ ಆಕ್ಷೇಪ ಏನು ಅಂದರೆ ತಾರತಮ್ಯವನ್ನು ಹೇಳ್ತಾರೆ, ಪಾರ್ಶಿಯಾಲಿಟಿ ಮಾಡ್ತಾರೆ, ತುಂಬ ದೊಡ್ಡದು ಚಿಕ್ಕದು ಅಂತೇಳಿ ವಿಭಾಗ ಮಾಡ್ತಾರೆ. ವಸ್ತುತಃ ಸರಿಯಾಗಿ ಯೋಚಿಸಿದರೆ ಜಗತ್ತಿರುವುದೇ ಹಾಗೆ, ಶಾಸ್ತ್ರದಲ್ಲಲ್ಲ. ಈಗ ಎಲ್ಲೋ ಒಂದು ಸಭೆಯಲ್ಲಿ ಅಕಸ್ಮಾತು ಮುಖ್ಯಮಂತ್ರಿಯ ಪಕ್ಕದಲ್ಲಿ ಅಥವಾ ಗವರ್ನರ್ ಪಕ್ಕದಲ್ಲಿ ಯಾರೋ ಒಬ್ಬ ನಿನ್ನೆ ಮೊನ್ನೆ ಬಂದ ಕಾರ್ಪೊರೇಟರನ್ನು ಹೋಗಿ ಕೂಡಿಸಿದ್ರೆ, ನೀವು ಪ್ರೋಟೋಕಾಲ್ ಮುರಿದಿದ್ದೀರಿ ಅಂತ ಅವನ ಮೇಲೆ ಇನ್ವೆಸ್ಟಿಗೇಷನ್ ಕೇಸ್ ಹಾಕ್ಬಿಡ್ತಾರೆ. ಯಾಕೆ ಹೀಗಾಯಿತು, ಅವನಿಗೊಂದು ನೋಟಿಸ್ ಕಳಿಸಿ ಹೀಗೆ ಇನ್ನು ಮುಂದೆ ಆಗಬಾರ್ದು ಅಂತ ಜೋರು ಮಾಡ್ತಾರೆ. ಅಂದರೆ ನಾವು ಹೇಳುವಾಗ ಸಾರ್ವಜನಿಕವಾಗಿ ಭಾಷಣ ಮಾಡುವಾಗ ಸಮಾನತೆ 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 ಅಂತ ಹೇಳುವುದು ಮಾತ್ರ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಕಾರ್ ಡ್ರೈವರ್ ಜೊತೆಗೆ ನಾವು ಊಟಕ್ಕೆ ಕೂಡುವುದೇ ಇಲ್ಲ ಯಾವತ್ತು. ಆ ಮುಖ್ಯಮಂತ್ರಿ ಹೇಳುವವನು ಸಮಾನತೆ ಅಂತ ಹೇಳುವವರು ಅವನಿಗೆ ಸಂಬಳನೂ ಇವನಿಗೆ ಸಂಬಳ ಕೊಡಲಿ, ಅಲ್ಲಿ ಕ್ರೈಟೀರಿಯಾ, ಅವನು ಡ್ರೈವರು ನಾವು ಮುಖ್ಯಮಂತ್ರಿ, ಏನು ಮಾಡುವುದಿಲ್ಲ, ಚೇರ್ ಬಿಸಿ ಮಾಡ್ತಾರಷ್ಟೇ. ಆದರೆ ಹೇಳುವಾಗ ಮಾತ್ರ ಅವನ ಕೆಲಸಕ್ಕೆ ತಕ್ಕಂತೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ. ಹಾಗೇ ಶಾಸ್ತ್ರದಲ್ಲೂ ಕೂಡ ಅವರವರು ಯಾವ ಯಾವ ಪೋರ್ಟ್ಫೋಲಿಯೋದಲ್ಲಿ ಇದ್ದಾರೋ ಅವರ ಕರ್ತವ್ಯವನ್ನು ಇಟ್ಟುಕೊಂಡು ಅವರಿಗೆ ಆ ಸ್ಥಾನವನ್ನು ದೇವತೆಗಳ ತಾರತಮ್ಯದ ರೂಪದಲ್ಲಿ ಹೇಳಿದ್ದು. ಪ್ರತಿ ವ್ಯಕ್ತಿ, ಪ್ರತಿ ವಸ್ತು, ಒಂದೇ ಮರದ 2 ಎಲೆ ಕೂಡ ಒಂದೇ ರೀತಿ ಇರೋದು ಸಾಧ್ಯ ಇಲ್ಲ. ಆಧಾರ್ ವ್ಯವಸ್ಥೆ ಬಂದ ಮೇಲೆ ಈ ವಿಷಯ ತೀರ್ಮಾನ ಆಗಿದೆ ಅಲ್ವಾ? ಎಲ್ರಿಗೂ ಗೊತ್ತಾಗಿದೆ. ಕೋಟಿ ಕೋಟಿ ವ್ಯಕ್ತಿಗಳಿದ್ದಾರೆ, ಆಗಿ ಹೋದವರು, ಇನ್ನು ಬರುವವರು ಎಲ್ಲ ಬೇರೆ. ಈಗದ್ದು ಅಷ್ಟು ಜನ ವ್ಯಕ್ತಿಗಳ ಕೈಯ ಹೆಬ್ಬೆರಳಿನ ಗುರುತು ಬೇರೆ ಬೇರೆ ಅಂತಂದರೆ
ದೇವರೇ ತಾನು ಸೃಷ್ಟಿ ಮಾಡಿದ್ದನ್ನು ಮತ್ತೆ ಕಾಪಿ ಮಾಡಲ್ಲ ಅಲ್ವಾ? ಇದು ವೈವಿಧ್ಯತೆಗೆ ನಾವು ಆ ವೈವಿಧ್ಯ ಅನ್ನೋದನ್ನು ಪ್ರಕೃತಿಯಲ್ಲಿ ಗುರುತಿಸುವಂತಹ ವಿಧಾನ. ಅದರಿಂದಾಗಿ ಇಲ್ಲೇ ಗೊತ್ತಾಯಿತು, ಪ್ರತಿಯೊಂದು ವಸ್ತು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ, ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಈವನ್ 2 ಆಟಮ್ಗಳಿದ್ದರೂ ಕೂಡ ಪರಮಾಣುಗಳಲ್ಲಿ ಅದರದ್ದೇ ಆದ ಸ್ವಭಾವ ಗುಣಗಳು ಬೇರೆ ಬೇರೆ ಇದೆ. ಯಾಕೆಂದರೆ ಯುರೇನಿಯಂನ ಆಟಮ್ನ ಇಟ್ಟುಕೊಂಡ ಹಾಗೆ ನಾವು ಮ್ಯಾಂಗನೀಸ್ನ ಆಟಮ್ನ ಇಟ್ಟುಕೊಂಡು ನಾವು ಕೆಲಸ ಮಾಡಲಿಕ್ಕಾಗಲ್ಲ. ಅದರದ್ದು ಗುಣವೇ ಬೇರೆ, ಇದರದ್ದು ಗುಣವೇ ಬೇರೆ. ಒಂದೇ ಲೋಹದ 2 ಪರಮಾಣುಗಳಲ್ಲೂ ಒಂದೇ ರೀತಿಯ ಶಕ್ತಿಯ ಸ್ವರೂಪವನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಟೈಮಿಗೆ ಹುಟ್ಟಿದ ಅವಳಿ ಜವಳಿ ಮಕ್ಕಳಲ್ಲೇ ನಾವು ಅಂಥದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ವಿರುದ್ಧ ಸ್ವಭಾವ ಇದ್ದು ಬಿಡುತ್ತೆ. ನಾವು ಹೇಳೋದೇನು, ಒಂದೇ ಟೈಮಿಗೆ ಹುಟ್ಟಿದ್ರು ಅಂತಂದರೆ 2 ಒಂದೇ ಥರ ಇರಬೇಕು, ಇಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬದಲಾವಣೆ ಆದಾಗಲೂ ಅವನ ಜಾತಕದ ಸ್ಥಿತಿಯೇ ಬದಲಾಗಿ ಹೋಗುತ್ತೆ. ಅಂದಮೇಲೆ ಜಗತ್ತಿನಲ್ಲಿ ಎಲ್ಲವೂ ಭಿನ್ನ ಭಿನ್ನ ಅನ್ನುವುದು ಅನುಭವ ಸಿದ್ಧವಾದ ವಿಚಾರ. ಇನ್ನು ಶಕ್ತಿ ಸಾಮರ್ಥ್ಯ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಒಬ್ಬ ಅಧ್ಯಾಪಕ ಪಾಠ ಮಾಡ್ತಾನೆ. ಪಾಠ ಮಾಡುವಾಗ ಎಲ್ಲರಿಗೂ ಒಂದೇ ಥರ ಪಾಠ ಮಾಡೋದು. ಅವನೇನು ಇವನಿಗೆ ಹತ್ತಿರದಲ್ಲಿದ್ದವನಿಗೆ ಜಾಸ್ತಿ ಕಿವಿಯೊಳಗೆ ಶಬ್ದ ಹೋಗುತ್ತೆ, ದೂರದಲ್ಲಿದ್ದವನಿಗೆ ಶಬ್ದ ಕಮ್ಮಿ ಹೋಗುತ್ತೆ ಅಂತಿಲ್ಲ. ಕೇಳುವ ಮನಸ್ಸು ದೂರದಲ್ಲಿದ್ದವನಿಗೂ ಅಷ್ಟೇ ಹೋಗುತ್ತೆ, ಕೇಳಲಿಕ್ಕೆ ಇಷ್ಟ ಇಲ್ಲ ಅಂದರೆ ಎದುರಿರುತ್ತವನಿಗೂ ಕಿವಿಯೊಳಗೆ ಏನೂ ಹೊಕ್ಕುವುದಿಲ್ಲ. ಅವನು ಯಾವುದೋ ಕಥೆಯನ್ನು ಯೋಚನೆ ಮಾಡ್ತಾರೆ, ತನ್ನಲ್ಲಿ ಇಲಿ ಎಲ್ಲೋ ಬಿಲ ಹೊಕ್ಕುವಾಗ ಬಾಲ ಬಾಕಿ ಇದೆ ಅಂತ ಹೇಳ್ತಾನೆ ಅವನು. ಹಾಗಾದರೆ ಅಧ್ಯಾಪಕ ಪಾಠ ಮಾಡುವುದು ಒಂದೇ ಥರ, ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡುವಾಗ ಅವರವರು ಬರೆದದ್ದಕ್ಕೆ ಬೇಕಾದ ಹಾಗೆ ಅಂಕವನ್ನು ಕೊಡ್ತಾನೆ. ಸಮಾನತೆ, ಎಲ್ರಿಗೂ 100 ಮಾರ್ಕ್. ಏನಂತಾರೆ, ಈ ಅಧ್ಯಾಪಕರು ಸರಿ ಇಲ್ಲ, ಆಗ ಪಾರ್ಶಿಯಾಲಿಟಿ ಮಾಡಿದ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ಅವರವರು ಬರೆದದ್ದಕ್ಕೆ ಸರಿಯಾಗಿ ಮಾರ್ಕ್ ಕೊಟ್ಟರೆ ಅವರು ಸರಿಯಾದ ಅಧ್ಯಾಪಕರು. ಅವರು ಬರೆದದ್ದಕ್ಕೆ ಸರಿಯಾಗಿ ಕೊಡದೆ ಎಲ್ಲರಿಗೂ ಒಂದೇ ಥರ ಕೊಡಬೇಕು, ಪಾಸ್ ಮಾಡಿ ಅವರಿಗೆ ಬೇರೆ ಎಕ್ಸ್ಟ್ರಾ ಪಂಗಡದಲ್ಲಿ ವರ್ಗದಲ್ಲಿ ಸೀಟ್ ಇದೆ ಕೊಟ್ಟುಬಿಡಿ ಅವರಿಗೆ ಅಂತ ಹೀಗೆ ಮಾಡಿದರೆ ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದವನ ಪ್ರಯತ್ನಕ್ಕೇನು ಫಲ? ಹಾಗಾದರೆ ಯೋಚನೆ ಮಾಡಬೇಕಾದ್ದೇನು ಅಂದರೆ, ಇನ್ನೂ ಒಂದು ನಮ್ಮಲ್ಲಿ ಬಳಕೆಯ ಶಬ್ದದಿಂದ ಆಗುವ ಅವ್ಯವಸ್ಥೆ ಏನು ಅಂದರೆ, ಪಾರ್ಶಿಯಾಲಿಟಿ ಅಂದರೆ ಬೇರೆ, ತಾರತಮ್ಯ ಅಂದರೆ ಬೇರೆ. ನಾವು ಈ ಶಬ್ದವನ್ನು ಇಲ್ಲಿ ಜೋಡಿಸ್ಬಿಡ್ತೇವೆ. ಅದರಿಂದ ಏನಾಗುತ್ತೆ, ಶಾಸ್ತ್ರದಲ್ಲಿ ನೀವು ತುಂಬ ಪಾರ್ಶಿಯಾಲಿಟಿ ಮಾಡ್ತೀರಿ ಅಂತ. ಪಾರ್ಶಿಯಾಲಿಟಿ ಅಂದರೆ ಏನು ಅಂದರೆ, ಅನ್ಈಕ್ವಲ್ ಆದವರಿಗೆ ಅನ್ಈಕ್ವಲ್ ಆದ ಟ್ರೀಟ್ಮೆಂಟ್ ಕೊಡುವುದೇ ಅಲ್ವಾ? ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟಷ್ಟು ಟ್ರೀಟ್ ಮಾಡಿದ್ರೆ ಹಾಗೇ ಟ್ರೀಟ್ ಮಾಡಿದರೆ ಅದು ಸರಿಯಾದ ಟ್ರೀಟ್ಮೆಂಟು. ಇಲ್ಲಾಂದರೆ ತಪ್ಪಾಗುತ್ತೆ. ತಲೆ ಆಪ್ರೇಷನ್ ಆದವನಿಗೆ ಕಾಲಿನ ಆಪ್ರೇಷನ್ ಇದ್ದವನಿಗೆ ಹೊಟ್ಟೆ ಆಪ್ರೇಷನ್ ಮಾಡಿದ್ರೆ ಅದು ಟ್ರೀಟ್ಮೆಂಟಾ? ಇಲ್ಲ, ನಮ್ಮ ಇವತ್ತಿನ ಜಯದೇವ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹೃದಯದ ಆಪ್ರೇಷನ್ ಮಾಡೋದು ಅಂತ ತೀರ್ಮಾನ ಆಗಿದೆ. ಅವ್ನು ಗೊತ್ತಿಲ್ಲದೆ ಅಲ್ಲಿಗೆ ಬಂದಿರ್ತಾನೆ ಯಾವುದೋ ಹಾಸ್ಪಿಟ್ಲ್ ಅಂದ್ಕೊಂಡು, ಇಲ್ಲಿ ಮಾಡೋದು ಹೃದಯದ ತೀರ್ಮಾನ ಆಪ್ರೇಷನ್ ಎಲ್ರಿಗೂ ಮಾಡಿಬಿಡಿ ಅಂದರೆ, ಅವರಿಗೇನು ರೋಗಕ್ಕೆ ಅಗತ್ಯ ಇದೆಯೋ, ಇಲ್ಲಿ ನಿಮಗೆ ಈ ಸಮಸ್ಯೆ, ಇಲ್ಲಿ ಹೃದಯದ ಸಮಸ್ಯೆ ಅಲ್ಲ, ನಿಮಗೆ ಬೇರೆ ಸಮಸ್ಯೆ ಇದೆ, ಪಕ್ಕದಲ್ಲಿ ಬೇರೆ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ ಇನ್ನು ಕಳಿಸ್ಕೊಡ್ತಾರೆ. ಬಿಟ್ಟರೆ ನಾವು ಬಂದವರಿಗೆ ಎಲ್ಲರಿಗೂ ಆಪ್ರೇಷನ್ ಮಾಡ್ತೇವೆ ಅಂತ ಸಮಾನತೆ ಆಗೋದಿಲ್ಲ. ಅದರಿಂದಾಗಿ ಎಲ್ಲರನ್ನು ಟ್ರೀಟ್ ಮಾಡುವ ಕ್ರಮ ಹೇಗೆ ಅಂದರೆ, ಅವರವರು ಹೇಗೆ ಇದ್ದಾರೋ ಹಾಗೆ ಟ್ರೀಟ್ ಮಾಡಬೇಕು. ಅದು ನಿಜವಾದ ಸಮಾನತೆ ಅಂತ ಅನಿಸಿಕೊಳ್ಳುತ್ತೆ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಸಮಬುದ್ಧಿ ಅಂದರೆ ಎಲ್ಲರನ್ನೂ ಸಮಾನವಾಗಿ ನೋಡುವುದು. ಅಂದರೆ ಮನೆಯಲ್ಲಿ ತಾಯಿಯನ್ನು ತಾಯಿ ಅಂತ ನೋಡುವುದು, ತಂದೆಯನ್ನು ತಂದೆ ಅಂತ ನೋಡುವುದು, ಮಗುವನ್ನು ಮಗು ಅಂತ ನೋಡುವುದು, ಹೆಂಡತಿಯನ್ನು ಹೆಂಡತಿ ಅಂತ ನೋಡುವುದು, ಅತಿಥಿಗಳನ್ನು ಅತಿಥಿ ಅಂತ ನೋಡುವುದು. ಯಾರಾದರೂ ತಪ್ಪು ಮಾಡಿದರೆ ದೊಡ್ಡವರು ಮಕ್ಕಳಿಗೆ ಏಟು ಕೊಟ್ಟ ಹಾಗೆ ಮನೆಯಲ್ಲಿದ್ದ ಹಿರಿಯರಿಗೆ 2 ಏಟು ಕೊಟ್ಟು ಬುದ್ಧಿವಾದ ಹೇಳುವುದಲ್ಲ. ಅವರವರಿಗೆ ಹೇಗೆ ಹೇಳಬೇಕು ಹಾಗೆ ಹೇಳುವುದೇ ಸರಿಯಾದ ವ್ಯವಸ್ಥೆ. ಅದರಿಂದಾಗಿ ತಾರತಮ್ಯ ಅಂತ ಅನ್ನೋದನ್ನು ನಾವು ತಪ್ಪರ್ಥದಲ್ಲಿ ಬಳಸಿದ್ರಿಂದಾಗಿ ಇವತ್ತು ತುಂಬ ಅನಾಹುತಗಳು ನಡೀತಾ ಇದೆ. ಇನ್ನೂ ಒಂದು ಸಂಗತಿ ಆಚಾರ್ಯರು ಹೇಳಿದ್ದು, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು ನಾವು ಸಹಜವಾಗಿ ಗೊತ್ತಿರುವ ಅನುಭವಕ್ಕೆ ಬರುವಂತಹ ವಿಷಯ. ಅದು ಕೂಡ ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ ಅಂತ. ತಪ್ಪು ಮಾಡಿದ್ದು ತೀರ ಉತ್ಕಟವಾದ ಪಾಪವಾಗಿದ್ದರೆ ಅಲ್ಲೇ ಅನುಭವಿಸ್ತಾನೆ. ಆದರೆ ಲೋಕದಲ್ಲಿ ಹಾಗಿಲ್ಲಲ್ಲ. ತಪ್ಪು ಮಾಡಿದವರು ಇನ್ನೂ ಆರಾಮವಾಗಿ ಓಡಾಡ್ಕೊಂಡಿರ್ತಾರೆ. ತಪ್ಪು ಮಾಡಿದವರು ಪಾಪ ಎಲ್ಲೋ ಸಿಕ್ಕಿ ಹಾಕಿಕೊಂಡು ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಇದೆಲ್ಲ ಏನು ಅಂದರೆ ಅದು ಕರ್ಮದ ವ್ಯವಸ್ಥೆ. ನಿನ್ನೆ ಇದರ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ಆ ಕರ್ಮದಿಂದ ಹಿಂದೆ ಅದರ ಹಿಂದಿನ ಕರ್ಮ, ಆ ಕರ್ಮದ ಹಿಂದೆ ಹುಟ್ಟಿನ ಆರಂಭದಿಂದ ಇರುವ ಜೀವದ ಒಳಗಿನ ಸ್ವಭಾವದಲ್ಲಿರುವಂತಹ ಶಕ್ತಿ ವ್ಯಕ್ತಿ ಆಗದೆ ಇನ್ನು ಶಕ್ತಿಯ ರೂಪದಲ್ಲಿರುವ ಕರ್ಮದ ವ್ಯವಸ್ಥೆಯಿಂದ ಇಷ್ಟೆಲ್ಲ ನಡೆಯುತ್ತೆ. ಇಷ್ಟೆಲ್ಲ ನಡೆಸುವಾಗ 3 ಸ್ವಭಾವ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ಈ 3 ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಎಲ್ಲರದ್ದು ಆಕ್ಷೇಪ. ಏನ್ರಿ ನೀವು ತಾಮಸರು ಅಂತ ಹೇಳಿ ಅವರನ್ನೆಲ್ಲ ಯಾವತ್ತೂ ಕೂಡ ಅವರು ಇನ್ನು ಸುಖವನ್ನೇ ಹೊಂದಲಿಕ್ಕಿಲ್ಲ ಅನ್ನುವ ಲೋಕಕ್ಕೆ ಹಾಕಿಬಿಡ್ತೀರಿ ನೀವು. ನಾವು ಹಾಕೋದಲ್ಲ, ಇರುವುದು ಹಾಗೆ. ಯಾವತ್ತೂ ಕೂಡ 0 ಮಾರ್ಕ್ ತೆಗೆದವನನ್ನು ಪಾಸೆ ಮಾಡಲಿಕ್ಕೆ ಆಗೋದೇ ಇಲ್ಲ.
ಅಲ್ಲ ಒಂದು ದಿವಸ ಅವನು ಪ್ರಯತ್ನ ಮಾಡಿ ಪಾಸ್ ಆಗಬಹುದಲ್ಲ ಅಂದರೆ ಪಾಸ್ ಮಾಡೋ ಯೋಗ್ಯತೆ ಇದ್ದರೆ ಪಾಸ್ ಆಗ್ತಾನೆ. ಆದರೆ ನೀವು ಖಂಡಿತ ಅವನು ಪಾಸ್ ಆಗೋದು ಸಾಧ್ಯತೆಯೇ ಇಲ್ಲ ಅಂದಾಗಲೂ ಪಾಸ್ ಮಾಡಿದರೆ ಅದರ ಪರಿಣಾಮ ಏನು ಅಂತ ನಾವು ನೋಡ್ತಾ ಇದ್ದೇವೆ. ಆ ಯೋಗ್ಯತೆ ಇಲ್ಲದವನನ್ನು ಒಂದು ಅಧ್ಯಾಪಕನನ್ನಾಗಿ ಕೂಡಿಸಿದರೆ ಅವನ ಕೈ ಕೆಳಗೆ ಕಲಿಯುವ ಒಂದು 55 ವರ್ಷದ ಬ್ಯಾಚ್ಗಳ ವಿದ್ಯಾರ್ಥಿಗಳ ತಲೆ ಏನಾಗಬೇಕು? ರಾಮ ಅನ್ಲಿಕ್ಕೆ ಬರುವುದಿಲ್ಲ, ಅವನು ಸಂಸ್ಕೃತ ಪ್ರೊಫೆಸರ್ ಆಗ್ತಾನೆ ಅಂತ ಇಟ್ಕೊಳ್ಳಿ. ಅದರ ಶಬ್ದ ಧಾತುಗಳ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಅವನಿಗೆ ಒಂದು ಮಾಹಿತಿ ಆಧಾರದಲ್ಲಿ ಮೀಸಲಾತಿಯಲ್ಲಿ ಬಂದುಬಿಟ್ಟಿದ್ದಾನೆ. ಪರಿಸ್ಥಿತಿ ಏನು? ಶಿಕ್ಷಣದ ವಿಷಯದಲ್ಲಿ, ರಕ್ಷಣೆಯ ವಿಷಯದಲ್ಲಿ, ಚಿಕಿತ್ಸೆಯ ವಿಷಯದಲ್ಲಿ, ಸಾರ್ವಜನಿಕ ಸೇವೆಗಳನ್ನು ಕೊಡುವ ವಿಷಯದಲ್ಲಿ ಯಾವತ್ತೂ ಇಂತಹ ಯೋಗ್ಯತೆಗೆ ಅನುಸಾರವಾಗಿ ಅದಕ್ಕೆ ಮಣೆ ಹಾಕಬೇಕು ಹೊರತು ಅವರು ಹಿಂದೆ ಇದ್ದಾರೆ ಅಂದರೆ ಒಪ್ಪಿಕೊಳ್ತೇನೆ ನಾನು. ಹಿಂದೆ ಇದ್ದಾರೆ ಅಂತಂದರೆ ಅವರಿಗೆ ಹೆಚ್ಚು ಟ್ರೈನ್ ಮಾಡಿ, ಹೆಚ್ಚು ಅವಕಾಶ ಕೊಡಿ, ಹೆಚ್ಚು ಸರ್ತಿ ಕಲೀಲಿಕ್ಕೆ ಅವರಿಗೆ ಅವಕಾಶ ಕೊಡಿ. ಅದು ಬಿಟ್ಟು ಕಲಿಯದೇ ಇದ್ದರೂ ಕೂಡ ಮುಂದೆ ಹೋಗಬೇಕು ಅಂತ ಮುಂಬಡ್ತಿ ಕೊಡ್ತಾ ಹೋದರೆ ಪರಿಸ್ಥಿತಿ ಸಮಾಜದ ಮೇಲೆ ಬೀಳುತ್ತೆ. ಅದರಿಂದ ಒಳ್ಳೆಯ ಚೆನ್ನಾಗಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಬದುಕು ಕತ್ತಲೆಯಲ್ಲಿ ಬೀಳುತ್ತೆ. ಅದರಿಂದಾಗಿ ನಾವು ತಿಳ್ಕೊಳ್ಬೇಕಾದ ಅಂಶ, ಸಮಾನತೆಯ ನೆಪದಲ್ಲಿ ಇವತ್ತು ಆಗುವಂತಹ ಬೇರೆ ಬೇರೆ ಥರದ ವ್ಯವಸ್ಥೆ ಏನಿದೆ, ಜನರನ್ನು ಪ್ಲೀಸ್ ಮಾಡಬೇಕು ಅಂತ ಹೊರಡುವಂತಹದ್ದು, ಇದು ಬಹಳ ದಿವಸ ನಡೆಯುವುದಿಲ್ಲ. ಒಂದು ದಿವಸ ತಿರುಗಿ ಬಿದ್ದೇ ಬೀಳುತ್ತೆ. ಹಾಗೆ ತಿರುಗಿ ಬಿದ್ದಾಗ ಇವ್ರ ಹತ್ರ ಉತ್ತರ ಇರುವುದಿಲ್ಲ, ಅನುಭವಿಸಬೇಕಾಗತ್ತೆ. ಇನ್ನು ಮಧ್ಯದಲ್ಲಿ ಒಂದು ಪ್ರಶ್ನೆ ಬಂತು. ಒಳ್ಳೆಯವರಾಗಿರ್ತಾರೆ, ತುಂಬ ಒಳ್ಳೆಯವರಾದಾಗಲೂ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರಿಂದ ತಪ್ಪು ನಡೆಯುತ್ತೆ. ಇದೇನು, ಯಾಕೆ ಹೀಗಾಗತ್ತೆ? ಅದಕ್ಕೆ ಶಾಸ್ತ್ರಕಾರರು ಹೇಳಿದರು ಅಸುರಾವೇಶ ಅಂತ. ಅಲ್ಲ, ಅಸುರಾವೇಶ ಅಂದರೆ ಏನರ್ಥ? ಅಸುರಾವೇಶ ಅಂದರೆ ಏನು?